ದಾವಣಗೆರೆಯಲ್ಲಿ 1,000 ಮತಗಳ ಮುನ್ನಡೆಯನ್ನ ಸಾಧಿಸಿದೆ ಈಗ ಕಾಂಗ್ರೆಸ್. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಗಮನಿಸಬೇಕಿದನ್ನ. ಮುಸ್ತಫಾನಗರ, ಭಾಷಾನಗರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆ. 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸಮರ್ಥ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅದು ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ಗೆನೆ ಹೆಚ್ಚು ಮತಗಳು ಬಂದಿದೆ. ಅಲ್ಲಿಗೆ ಮುಸ್ಲಿಮರ ಮುನಿಸು ವೋಟ್ಗಳು ಸ್ಪ್ಲಿಟ್ ಆಗುತ್ತೆ ಅನ್ನುವಂಥದ್ದು ಇದನ್ನು ನೋಡಿದ್ರೆ ಉಲ್ಟಾ ಆಗ್ತಾ ಇದೆ. ಕೇವಲ ಮುಸ್ತಫಾ ನಗರ, ಭಾಷಾ ನಗರ ಮಾತ್ರ ಅಲ್ಲ, SSM ನಗರ ಅಂತಿದೆ, ಮೊಹಮ್ಮದ್ ನಗರ ಅಂತಿದೆ, ಆಜಾದ್ ನಗರ ಅಂತಿದೆ. ಇಲ್ಲೇ ಬಹಳ ನಿರ್ಣಾಯಕವಾಗಿ ನಿಜವಾಗ್ಲೂ ಈ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣ ಏನಿತ್ತು, ಇಲ್ಲಿನ ಮತದಾರರ ಮೇಲೆ ಅದು ಪರಿಣಾಮ ಬೀರಿದ್ಯಾ ಅಂತ ಹೇಳಿ ನಮಗೆ ಸದ್ಯಕ್ಕೆ 1-2 ಏರಿಯಾಗಳ ಮತ ಎಣಿಕೆಯ ಡೀಟೇಲ್ಸ್ ಲಭ್ಯವಾಗಿರೋದು. ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇದ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲೊಂಚೂರು ಲೀಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ ಅದರ ಅಪ್ಡೇಟ್ ಸದ್ಯಕ್ಕೆ ಬಾಗಲಕೋಟೆಯ ನಂಬರ್ಸ್ ಹಾಗೆ ಸಂಭ್ರಮಾಚರಣೆಯ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅವರನ್ನ ಹಿಂದಿಕ್ಕಿ ಉಮೇಶ್ ಮೇಟಿ ಅವರು ನಿರಂತರವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲೂ ಕೂಡ ಇಂಥದ್ದೇ ಸಂಭ್ರಮಾಚರಣೆಯ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ಬಂದರೂ ಕೂಡ ಅಚ್ಚರಿ ಇಲ್ಲ. ವಿಸಲ್ ಪೋಡ್ ಅಂತ ಹೇಳಿ ಚುನಾವಣಾ ಅಖಾಡದಲ್ಲಿ ತೊಡೆತಟ್ಟಿ ಎಂಟರ್ ಕೊಟ್ಟಿದ್ದ ವಿಜಯ್ ಬರೋಬ್ಬರಿ ಸೆಂಚುರಿ ದಾಟಿ 106 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಯುಡಿಎಫ್, ಕಾಂಗ್ರೆಸ್ ಕೂಡ ಯುಡಿಎಫ್ನ ಭಾಗ. ಕೇರಳದಲ್ಲಿ ಸರ್ಕಾರ ರಚನೆಯ ಸನಿಹಕ್ಕೆ ಹೋಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ಬಹುಶಃ ಸಂಭ್ರಮಾಚರಣೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರಾರಂಭ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಭದ್ರಕೋಟೆ ಹಾಗೆ ನಿರಂತರ ಆಳ್ವಿಕೆ ಇದೆರಡನ್ನೂ ಕೂಡ ಕೆಡವಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಸದ್ಯದ ಟ್ರೆಂಡ್ನ ಮೂಲಕ ನಾವು ಮಾತನಾಡೋದಾದ್ರೆ, ಹೀಗಾಗಿ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಕಚೇರಿಗಳ ಸುತ್ತಮುತ್ತ ಸಂಭ್ರಮಾಚರಣೆಯ ವಾತಾವರಣ ನಿರ್ಮಾಣವಾಗಿರೋದು. ಅದಕ್ಕೆ ಪೂರಕವಾದ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 293 ಕ್ಷೇತ್ರಗಳ ಫಲಿತಾಂಶ ಇವತ್ತು ಪ್ರಕಟವಾಗುತ್ತೆ. ಪಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಮತದಾನ ನಡೆಯುತ್ತೆ. ಅದೊಂದು ಕ್ಷೇತ್ರವನ್ನ ಹೊರತುಪಡಿಸಿ 193 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಈ ಸಿಂಪಲ್ ಮೆಜಾರಿಟಿ ಸಂಖ್ಯೆಯ ಹತ್ತಿರಕ್ಕೆ ಹೋಗಿಲ್ಲ. 148 ಪಶ್ಚಿಮ ಬಂಗಾಳದಲ್ಲಿ. ದಾವಣಗೆರೆಯಲ್ಲಿ 1,000 ಮತಗಳ ಮುನ್ನಡೆಯನ್ನ ಸಾಧಿಸಿದೆ ಈಗ ಕಾಂಗ್ರೆಸ್. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಗಮನಿಸಬೇಕಿದನ್ನ. ಮುಸ್ತಫಾನಗರ, ಭಾಷಾನಗರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆ. 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸಮರ್ಥ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅದು ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ಗೆನೆ ಹೆಚ್ಚು ಮತಗಳು ಬಂದಿದೆ. ಅಲ್ಲಿಗೆ ಮುಸ್ಲಿಮರ ಮುನಿಸು ವೋಟ್ಗಳು ಸ್ಪ್ಲಿಟ್ ಆಗುತ್ತೆ ಅನ್ನುವಂಥದ್ದು ಇದನ್ನು ನೋಡಿದ್ರೆ ಉಲ್ಟಾ ಆಗ್ತಾ ಇದೆ. ಕೇವಲ ಮುಸ್ತಫಾ ನಗರ, ಭಾಷಾ ನಗರ ಮಾತ್ರ ಅಲ್ಲ, SSM ನಗರ ಅಂತಿದೆ, ಮೊಹಮ್ಮದ್ ನಗರ ಅಂತಿದೆ, ಆಜಾದ್ ನಗರ ಅಂತಿದೆ. ಇಲ್ಲೇ ಬಹಳ ನಿರ್ಣಾಯಕವಾಗಿ ನಿಜವಾಗ್ಲೂ ಈ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣ ಏನಿತ್ತು, ಇಲ್ಲಿನ ಮತದಾರರ ಮೇಲೆ ಅದು ಪರಿಣಾಮ ಬೀರಿದ್ಯಾ ಅಂತ ಹೇಳಿ ನಮಗೆ ಸದ್ಯಕ್ಕೆ 1-2 ಏರಿಯಾಗಳ ಮತ ಎಣಿಕೆಯ ಡೀಟೇಲ್ಸ್ ಲಭ್ಯವಾಗಿರೋದು. ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇದ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲೊಂಚೂರು ಲೀಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ ಅದರ ಅಪ್ಡೇಟ್ ಸದ್ಯಕ್ಕೆ ಬಾಗಲಕೋಟೆಯ ನಂಬರ್ಸ್ ಹಾಗೆ ಸಂಭ್ರಮಾಚರಣೆಯ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅವರನ್ನ ಹಿಂದಿಕ್ಕಿ ಉಮೇಶ್ ಮೇಟಿ ಅವರು ನಿರಂತರವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲೂ ಕೂಡ ಇಂಥದ್ದೇ ಸಂಭ್ರಮಾಚರಣೆಯ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ಬಂದರೂ ಕೂಡ ಅಚ್ಚರಿ ಇಲ್ಲ. ವಿಸಲ್ ಪೋಡ್ ಅಂತ ಹೇಳಿ ಚುನಾವಣಾ ಅಖಾಡದಲ್ಲಿ ತೊಡೆತಟ್ಟಿ ಎಂಟರ್ ಕೊಟ್ಟಿದ್ದ ವಿಜಯ್ ಬರೋಬ್ಬರಿ ಸೆಂಚುರಿ ದಾಟಿ 106 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಯುಡಿಎಫ್, ಕಾಂಗ್ರೆಸ್ ಕೂಡ ಯುಡಿಎಫ್ನ ಭಾಗ. ಕೇರಳದಲ್ಲಿ ಸರ್ಕಾರ ರಚನೆಯ ಸನಿಹಕ್ಕೆ ಹೋಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ಬಹುಶಃ ಸಂಭ್ರಮಾಚರಣೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರಾರಂಭ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಭದ್ರಕೋಟೆ ಹಾಗೆ ನಿರಂತರ ಆಳ್ವಿಕೆ ಇದೆರಡನ್ನೂ ಕೂಡ ಕೆಡವಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಸದ್ಯದ ಟ್ರೆಂಡ್ನ ಮೂಲಕ ನಾವು ಮಾತನಾಡೋದಾದ್ರೆ, ಹೀಗಾಗಿ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಕಚೇರಿಗಳ ಸುತ್ತಮುತ್ತ ಸಂಭ್ರಮಾಚರಣೆಯ ವಾತಾವರಣ ನಿರ್ಮಾಣವಾಗಿರೋದು. ಅದಕ್ಕೆ ಪೂರಕವಾದ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 293 ಕ್ಷೇತ್ರಗಳ ಫಲಿತಾಂಶ ಇವತ್ತು ಪ್ರಕಟವಾಗುತ್ತೆ. ಪಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ
ಮರು ಮತದಾನ ನಡೆಯುತ್ತೆ. ಅದೊಂದು ಕ್ಷೇತ್ರವನ್ನ ಹೊರತುಪಡಿಸಿ 193 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಈ ಸಿಂಪಲ್ ಮೆಜಾರಿಟಿ ಸಂಖ್ಯೆಯ ಹತ್ತಿರಕ್ಕೆ ಹೋಗಿಲ್ಲ. 148 ಪಶ್ಚಿಮ ಬಂಗಾಳದಲ್ಲಿ ದಾವಣಗೆರೆಯಲ್ಲಿ 1,000 ಮತಗಳ ಮುನ್ನಡೆಯನ್ನ ಸಾಧಿಸಿದೆ ಈಗ ಕಾಂಗ್ರೆಸ್. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಗಮನಿಸಬೇಕಿದನ್ನ. ಮುಸ್ತಫಾನಗರ, ಭಾಷಾನಗರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆ. 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸಮರ್ಥ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅದು ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ಗೆನೆ ಹೆಚ್ಚು ಮತಗಳು ಬಂದಿದೆ. ಅಲ್ಲಿಗೆ ಮುಸ್ಲಿಮರ ಮುನಿಸು ವೋಟ್ಗಳು ಸ್ಪ್ಲಿಟ್ ಆಗುತ್ತೆ ಅನ್ನುವಂಥದ್ದು ಇದನ್ನು ನೋಡಿದ್ರೆ ಉಲ್ಟಾ ಆಗ್ತಾ ಇದೆ. ಕೇವಲ ಮುಸ್ತಫಾನಗರ, ಭಾಷಾನಗರ ಮಾತ್ರ ಅಲ್ಲ, SSM ನಗರ ಅಂತಿದೆ, ಮೊಹಮ್ಮದ್ ನಗರ ಅಂತಿದೆ, ಆಜಾದ್ ನಗರ ಅಂತಿದೆ. ಇಲ್ಲೇ ಬಹಳ ನಿರ್ಣಾಯಕವಾಗಿ ನಿಜವಾಗ್ಲೂ ಈ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣ ಏನಿತ್ತು, ಇಲ್ಲಿನ ಮತದಾರರ ಮೇಲೆ ಅದು ಪರಿಣಾಮ ಬೀರಿದ್ಯಾ ಅಂತ ಹೇಳಿ ನಮಗೆ ಸದ್ಯಕ್ಕೆ 1-2 ಏರಿಯಾಗಳ ಮತ ಎಣಿಕೆಯ ಡೀಟೇಲ್ಸ್ ಲಭ್ಯವಾಗಿರೋದು. ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇದ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲೊಂಚೂರು ಲೀಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ ಅದರ ಅಪ್ಡೇಟ್ ಸದ್ಯಕ್ಕೆ ಬಾಗಲಕೋಟೆಯ ನಂಬರ್ಸ್ ಹಾಗೆ ಸಂಭ್ರಮಾಚರಣೆಯ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅವರನ್ನ ಹಿಂದಿಕ್ಕಿ ಉಮೇಶ್ ಮೇಟಿ ಅವರು ನಿರಂತರವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲೂ ಕೂಡ ಇಂಥದ್ದೇ ಸಂಭ್ರಮಾಚರಣೆಯ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ಬಂದರೂ ಕೂಡ ಅಚ್ಚರಿ ಇಲ್ಲ. ವಿಸಲ್ ಪೋಡ್ ಅಂತ ಹೇಳಿ ಚುನಾವಣಾ ಅಖಾಡದಲ್ಲಿ ತೊಡೆತಟ್ಟಿ ಎಂಟರ್ ಕೊಟ್ಟಿದ್ದ ವಿಜಯ್ ಬರೋಬ್ಬರಿ ಸೆಂಚುರಿ ದಾಟಿ 106 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಯುಡಿಎಫ್, ಕಾಂಗ್ರೆಸ್ ಕೂಡ ಯುಡಿಎಫ್ನ ಭಾಗ. ಕೇರಳದಲ್ಲಿ ಸರ್ಕಾರ ರಚನೆಯ ಸನಿಹಕ್ಕೆ ಹೋಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ಬಹುಶಃ ಸಂಭ್ರಮಾಚರಣೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರಾರಂಭ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಭದ್ರಕೋಟೆ ಹಾಗೆ ನಿರಂತರ ಆಳ್ವಿಕೆ ಇದೆರಡನ್ನೂ ಕೂಡ ಕೆಡವಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಸದ್ಯದ ಟ್ರೆಂಡ್ನ ಮೂಲಕ ನಾವು ಮಾತನಾಡೋದಾದ್ರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಕಚೇರಿಗಳ ಸುತ್ತಮುತ್ತ ಸಂಭ್ರಮಾಚರಣೆಯ ವಾತಾವರಣ ನಿರ್ಮಾಣವಾಗಿರೋದು, ಅದಕ್ಕೆ ಪೂರಕವಾದ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 293 ಕ್ಷೇತ್ರಗಳ ಫಲಿತಾಂಶ ಇವತ್ತು ಪ್ರಕಟವಾಗುತ್ತೆ. ಪಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಮತದಾನ ನಡೆಯುತ್ತೆ. ಅದೊಂದು ಕ್ಷೇತ್ರವನ್ನ ಹೊರತುಪಡಿಸಿ 193 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಈ ಸಿಂಪಲ್ ಮೆಜಾರಿಟಿ ಸಂಖ್ಯೆಯ ಹತ್ತಿರಕ್ಕೆ ಹೋಗಿಲ್ಲ. 148 ಪಶ್ಚಿಮ ಬಂಗಾಳದಲ್ಲಿ ದಾವಣಗೆರೆಯಲ್ಲಿ 1,000 ಮತಗಳ ಮುನ್ನಡೆಯನ್ನ ಸಾಧಿಸಿದೆ ಈಗ ಕಾಂಗ್ರೆಸ್. ಮುಸ್ಲಿಂ ಬಾಹುಳ್ಯದ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಗಮನಿಸಬೇಕಿದನ್ನ. ಮುಸ್ತಫಾನಗರ, ಭಾಷಾನಗರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆ. 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸಮರ್ಥ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅದು ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ಗೆನೆ ಹೆಚ್ಚು ಮತಗಳು ಬಂದಿದೆ. ಅಲ್ಲಿಗೆ ಮುಸ್ಲಿಮರ ಮುನಿಸು ವೋಟ್ಗಳು ಸ್ಪ್ಲಿಟ್ ಆಗುತ್ತೆ ಅನ್ನುವಂಥದ್ದು ಇದನ್ನು ನೋಡಿದ್ರೆ ಉಲ್ಟಾ ಆಗ್ತಾ ಇದೆ. ಕೇವಲ ಮುಸ್ತಫಾನಗರ, ಭಾಷಾನಗರ ಮಾತ್ರ ಅಲ್ಲ, SSM ನಗರ ಅಂತಿದೆ, ಮೊಹಮ್ಮದ್ ನಗರ ಅಂತಿದೆ, ಆಜಾದ್ ನಗರ ಅಂತಿದೆ. ಇಲ್ಲೇ ಬಹಳ ನಿರ್ಣಾಯಕವಾಗಿ ನಿಜವಾಗ್ಲೂ ಈ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ರೀತಿಯ ವಾತಾವರಣ ಏನಿತ್ತು, ಇಲ್ಲಿನ ಮತದಾರರ ಮೇಲೆ ಅದು ಪರಿಣಾಮ ಬೀರಿದ್ಯಾ ಅಂತ ಹೇಳಿ ನಮಗೆ ಸದ್ಯಕ್ಕೆ 1-2 ಏರಿಯಾಗಳ ಮತ ಎಣಿಕೆಯ ಡೀಟೇಲ್ಸ್ ಲಭ್ಯವಾಗಿರೋದು. ಅಲ್ಲಿ ಮುಸ್ಲಿಂ ಮೆಜಾರಿಟಿ ಇದ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಲೊಂಚೂರು ಲೀಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ ಅದರ ಅಪ್ಡೇಟ್ ಸದ್ಯಕ್ಕೆ ಬಾಗಲಕೋಟೆಯ ನಂಬರ್ಸ್ ಹಾಗೆ ಸಂಭ್ರಮಾಚರಣೆಯ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಅವರನ್ನ ಹಿಂದಿಕ್ಕಿ ಉಮೇಶ್ ಮೇಟಿ ಅವರು ನಿರಂತರವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲೂ ಕೂಡ ಇಂಥದ್ದೇ ಸಂಭ್ರಮಾಚರಣೆಯ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ಬಂದರೂ ಕೂಡ ಅಚ್ಚರಿ ಇಲ್ಲ. ವಿಸಲ್ ಪೋಡ್ ಅಂತ ಹೇಳಿ ಚುನಾವಣಾ ಅಖಾಡದಲ್ಲಿ ತೊಡೆತಟ್ಟಿ ಎಂಟರ್ ಕೊಟ್ಟಿದ್ದ ವಿಜಯ್ ಬರೋಬ್ಬರಿ ಸೆಂಚುರಿ ದಾಟಿ 106 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಯುಡಿಎಫ್, ಕಾಂಗ್ರೆಸ್ ಕೂಡ ಯುಡಿಎಫ್ನ ಭಾಗ. ಕೇರಳದಲ್ಲಿ ಸರ್ಕಾರ ರಚನೆಯ ಸನಿಹಕ್ಕೆ ಹೋಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರು ಬಹುಶಃ ಸಂಭ್ರಮಾಚರಣೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಪ್ರಾರಂಭ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಭದ್ರಕೋಟೆ ಹಾಗೆ ನಿರಂತರ ಆಳ್ವಿಕೆ ಇದೆರಡನ್ನೂ ಕೂಡ ಕೆಡವಿ
ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಸದ್ಯದ ಟ್ರೆಂಡ್ನ ಮೂಲಕ ನಾವು ಮಾತನಾಡೋದಾದ್ರೆ, ಹೀಗಾಗಿ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಕಚೇರಿಗಳ ಸುತ್ತಮುತ್ತ ಸಂಭ್ರಮಾಚರಣೆಯ ವಾತಾವರಣ ನಿರ್ಮಾಣವಾಗಿರೋದು, ಅದಕ್ಕೆ ಪೂರಕವಾದ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 293 ಕ್ಷೇತ್ರಗಳ ಫಲಿತಾಂಶ ಇವತ್ತು ಪ್ರಕಟವಾಗುತ್ತೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಮತದಾನ ನಡೆಯುತ್ತೆ. ಅದೊಂದು ಕ್ಷೇತ್ರವನ್ನ ಹೊರತುಪಡಿಸಿ 193 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಈ ಸಿಂಪಲ್ ಮೆಜಾರಿಟಿ ಸಂಖ್ಯೆಯ ಹತ್ತಿರಕ್ಕೆ ಹೋಗಿಲ್ಲ. 148 ಪಶ್ಚಿಮ ಬಂಗಾಳದಲ್ಲಿ